ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 2,000 ಪ್ಲಸ್ 2,000 4,000 ರೂಪಾಯಿ ಹಣ ಈಗ ಜಮೆ ಆಗಲಿದೆ. ಹೌದು, ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಈ ವಿಡಿಯೋನ ಕೊನೆ ತನಕ ಪೂರ್ತಿಯಾಗಿ ನೋಡಿ. ಯಾಕಂದ್ರೆ ನಿಮಗೆಲ್ಲರಿಗೂ ಕೂಡ ರಾಜ್ಯ ಸರ್ಕಾರದಿಂದ ಒಂದು ಸಿಹಿ ಸುದ್ದಿ ಬಂದಿದೆ. 56,000 ರೂಪಾಯಿ ಹಣ ಜಮೆ ಬಗ್ಗೆ ಒಂದು ದೊಡ್ಡ ಸಿಹಿ ಸುದ್ದಿನೇ ಬಂದಿರುವಂತದ್ದು ವೀಕ್ಷಕರೇ. ಇನ್ನು ರೇಷನ್ ಕಾರ್ಡ್ ಇದ್ದ ಗೃಹಲಕ್ಷ್ಮಿಯರಾಗಿರ್ಬೋದು, ಅನ್ನಭಾಗ್ಯ ಫಲಾನುಭವಿಗಳು ಕೂಡ ನೀವು ಆಗಿರ್ಬೋದು, ಇವತ್ತು ಕೂಡ ಹೊಸ ಒಂದು ಬ್ರೇಕಿಂಗ್ ನ್ಯೂಸ್ ನಿಮಗೆ ಬಂದಿದೆ ವೀಕ್ಷಕರೇ. ಇನ್ನು ಮತ್ತೆ ನಿಮ್ಮ ಮನೆಗೆ ಬರಲಿದ್ದಾರೆ ಶಿಕ್ಷಕರು ಮತ್ತೆ ಅಧಿಕಾರಿಗಳಂತ ಹೇಳ್ಬೋದು. ಜನಗಣತಿ ಪ್ರಾರಂಭವಾಗ್ತಾ ಇದೆ ವೀಕ್ಷಕರೇ. ಲಾಸ್ಟ್ ಟೈಮ್ ಯಾವ ತರ 60 ಪ್ರಶ್ನೆಗಳನ್ನ ಕೇಳಿದ್ರು ನೋಡಿ, ಈ ಬಾರಿಯೂ ಕೂಡ ಇದೇ ತರ ಪ್ರಶ್ನೆ ಕೇಳಲು ನಿಮ್ಮ ಮನೆಗೆ ಬರ್ತಾ ಇದ್ದಾರೆ. ಹೌದು, ಮತ್ತೆ ಏಪ್ರಿಲ್ 1ರಿಂದ ಜನಗಣತಿ ಪ್ರಾರಂಭವಾಗ್ತಾ ಇದೆ ಭಾರತದಲ್ಲಿ ಕೇಂದ್ರ ಸರ್ಕಾರದಿಂದ. ಇನ್ನೊಂದು ಕಡೆಗೆ ವೀಕ್ಷಕರೇ, ಅಲ್ಲಿ ಯುದ್ಧ ಶುರು. ಇಲ್ಲಿ ನಮ್ಮ ಒಂದು ಭಾರತಕ್ಕೆ ಗ್ಯಾಸ್ ಸಿಲಿಂಡರ್ ಸೇರಿದಂತೆ ಅನಿಲ ಸಮಸ್ಯೆ ಕೂಡ ಕಾಡ್ತಾ ಇದೆ. ಒಂದು ಕಡೆಗೆ ಗ್ಯಾಸ್ ಸಿಲಿಂಡರ್ ಇದ್ದವರಿಗೆ ಇನ್ ಮುಂದೆ ಹೊಸ ನಿಯಮಗಳು, ಈ ತಪ್ಪು ಮಾಡಿದ್ರೆ ಶಿಕ್ಷಾರ್ಹ ಅಪರಾಧ ಅಂತಾನೂ ಕೂಡ ಹೇಳಲಾಗಿದೆ ವೀಕ್ಷಕರೇ. ರಾಜ್ಯ ಸರ್ಕಾರದಿಂದ ಅಧಿಕೃತವಾಗಿ ಹೇಳಿಕೆ ಬಂದಿದೆ. ಇನ್ನು ಹೋಟೆಲ್ ಮಾಲೀಕರಿಗೆ ಸೌದಿ ಒಲೆ ಗತಿಯಾಗುತ್ತಾ? ಹೌದು, ಎದಕ್ಕಂದ್ರೆ ರಾಜ್ಯ ಸರ್ಕಾರದಿಂದ ಇಂತ ಒಂದು ಅಚ್ಚರಿಯ ಹೇಳಿಕೆ ಬಂದಿದೆ. ಇನ್ನು ಗ್ಯಾಸ್ ಸಿಲಿಂಡರ್ಗೋಸ್ಕರ ಕ್ಯೂ ನಿಲ್ಬೇಡಿ, ಮನೆಗೆ ಕಳಿಸ್ತೀವಿ ಗ್ಯಾಸ್ ಸಿಲಿಂಡರ್ ಇದ್ದವರು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹೊಸ ನಿಯಮಗಳ ಬಗ್ಗೆ ನೋಡೋಣ. ಇನ್ನೊಂದು ಕಡೆಗೆ ಕರ್ನಾಟಕದಲ್ಲಿ ಮತ್ತೆ ಭಾರಿ ಮಳೆ ಸುರಿಯಲಿದೆ ವೀಕ್ಷಕರೇ. ಹೌದು, ಯಾವೆಲ್ಲ ಭಾಗದಲ್ಲಿ ಮಳೆ ಮುಂದಿನ 3 ರಿಂದ 4 ದಿನ ಗುಡುಗು ಮಿಂಚು ಸಹಿತ ಬಿರುಗಾಳಿಯೊಂದಿಗೆ ಮಳೆ ಆಗಲಿದೆ ವೀಕ್ಷಕರೇ. ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಮಳೆ ಆಗುತ್ತೆ? ದಕ್ಷಿಣ ಒಳನಾಡು ಮತ್ತು ಉತ್ತರ ಒಳನಾಡಿನಲ್ಲೂ ಕೂಡ ಭಾರಿ ಮಳೆ ಆಗಲಿದೆ. ಬೆಂಗಳೂರಲ್ಲೂ ಕೂಡ ಭರ್ಜರಿ ಮಳೆ ಸುರಿದಿದೆ ಅಂತ ಹೇಳಲಾಗಿದೆ. ಹೌದು, ಬೆಂಗಳೂರು, ಮೈಸೂರು, ಕೊಡಗು, ಮಂಡ್ಯ, ಹಾಸನ ಈ ಭಾಗದಲ್ಲೂ ಕೂಡ ಮಳೆ ಆಗಲಿದೆ ಮತ್ತು ಶಿವಮೊಗ್ಗ, ಚಿಕ್ಕಮಗಳೂರಲ್ಲೂ ಕೂಡ ಮಳೆ ಆಗಲಿದೆ ಮತ್ತು ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಈ ಭಾಗದಲ್ಲೂ ಕೂಡ ಮಳೆ ಸುರಿಯಲಿದೆ ವೀಕ್ಷಕರೇ. ಇನ್ನು ಬಂಗಾರದ ಬೆಲೆ ಮತ್ತೆ ಇಳಿಕೆ ಆಗ್ತಾ ಇದೆಯಾ? ಹಾಗಾದ್ರೆ ಬಂಗಾರ ಮತ್ತು ಬೆಳ್ಳಿ ತಾಜಾ ಬೆಲೆ ಇವತ್ತೊಂದು ಎಷ್ಟಾಗಿದೆ? ಇನ್ನೂ ಇಳಿಕೆ ಆಗುತ್ತಾ ಬಂಗಾರ? ಯಾಕಂದ್ರೆ ಈಗ ಖರೀದಿ ಮಾಡಬೇಕಾ ಬೇಡವಾ? ಈ ಒಂದು ಸೀಕ್ರೆಟ್ ಟ್ರಿಕ್ ಕೂಡ ನಾವು ನಿಮಗೆ ವಿಡಿಯೋದಲ್ಲಿ ಹೇಳಲಿದ್ದೇವೆ. ವಿಡಿಯೋನ ಕೊನೆ ತನಕ ನೋಡಿ. ಮತ್ತೆ ನೀವು ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಗೃಹಲಕ್ಷ್ಮಿಯವರು, ರೇಷನ್ ಕಾರ್ಡ್ ಇದ್ದವರು, ಬಂಗಾರ ಪ್ರಿಯರು ವಿಡಿಯೋಗೆ ಬೇಗನೆ ಲೈಕ್ ಮಾಡಿ. ನಿಮಗೆ ಎಲ್ಲರಿಗೂ ಕೂಡ ಸೂಪರ್ ಸಿಹಿ ಸುದ್ದಿನೇ ಬಂದಿದೆ. ಇನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಕೂಡ ಕಮೆಂಟ್ ಮಾಡಿ ವೀಕ್ಷಕರೇ. 28ನೇ ಕಂತು ಹಣ ನಿಮಗೆ ಜಮೆ ಆಯ್ತಾ? ಹೌದು, ಈಗಾಗಲೇ ಸರ್ಕಾರದಿಂದ ಅಪ್ಡೇಟ್ ಕೂಡ ಬಂದಿದೆ. 28ನೇ ಕಂತು ಹಣ ಕೂಡ ಜಮೆ ಆಗ್ತಾ ಇದೆ ಅಂತ. ಈಗಾಗಲೇ 27ನೇ ಕಂತು ಹಣ ಎಲ್ಲರಿಗೂ ಕೂಡ ಬಂದಿದೆ ಅಂತ ಎಲ್ಲರೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. 27ನೇ ಕಂತು ಇವತ್ತು ಕೂಡ ತುಂಬಾ ಜನರಿಗೆ ಬಂದಿದೆ. ತುಂಬಾ ಜನ ಕಮೆಂಟ್ ಕೂಡ ಮಾಡಿದ್ದಾರೆ. ಇನ್ನೂ ಕೂಡ ಕೆಲವು ಗೃಹಲಕ್ಷ್ಮಿಯರು ಕಮೆಂಟ್ ಮಾಡ್ತಾ ಇಲ್ಲ. ದಯವಿಟ್ಟು ಕಮೆಂಟ್ ಮಾಡಿ. 27ನೇ ಕಂತು ಹಣ ನಿಮಗೆ ಬಂದಿದ್ರೆ 28ನೇ ಕಂತು ಹಣ ಕೂಡ ಜಮೆ ಆಯ್ತಾ? ಎದಕ್ಕಂದ್ರೆ ವೀಕ್ಷಕರೇ, ಇದೇ ಒಂದು ತಿಂಗಳಲ್ಲಿ ಅಂದ್ರೆ ಈಗ ಏಪ್ರಿಲ್ ತಿಂಗಳಿನಿಂದಲೇ ನಿಮಗೆ 28ನೇ ಕಂತು ಹಣ ಜಮೆ ಆಗೋದಕ್ಕೆ ಶುರುವಾಗಬಹುದು ಅಂತ ಹೇಳಲಾಗಿದೆ. 2 ದಿನದಲ್ಲಿ ಬಾಕಿ ಪಾವತಿ ಮಾಡ್ತೀವಿ ಅಂತ ಗ್ಯಾರಂಟಿ ಅನುಷ್ಠಾನ ಸಮಿತಿಯಿಂದ ಕೆ ರಾಜು ಅವರು ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. 27ನೇ ಕಂತು ಡಿಸೆಂಬರ್, 28ನೇ ಕಂತು ಜನವರಿ ತಿಂಗಳದ್ದು ಅಂತಾನು ಕೂಡ ಸಂಯುಕ್ತ ಕರ್ನಾಟಕದಲ್ಲಿ ಬರೆಯಲಾಗಿತ್ತು ವೀಕ್ಷಕರೇ. ಇನ್ನು 28ನೇ ಕಂತು ಹಣ ಜನವರಿ ತಿಂಗಳದ್ದು ಈಗ ಶುರುವಾಗಲಿದೆ. ಅಂದ್ರೆ ಈ ವರ್ಷದ ಮೊದಲ ಕಂತು ಜನವರಿ ತಿಂಗಳದ್ದು 28ನೇ ಕಂತು ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ಹಾಗಾದ್ರೆ ಇನ್ನು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು 2 ಕಂತು 4,000 ರೂಪಾಯಿ ಗೃಹಲಕ್ಷ್ಮಿಯರಿಗೆ ಬಾಕಿ ಉಳಿಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಮುಂದಿನ ಬರೋ ದಿನಗಳಲ್ಲಿ ಹಂತ ಹಂತವಾಗಿ ಎಲ್ಲಾ ಕಂತು ಕ್ಲಿಯರ್ ಆಗುತ್ತೆ. ಎದಕ್ಕಂದ್ರೆ ಈ ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟ್ ನಲ್ಲಿ 28,608 ಕೋಟಿ ರೂಪಾಯಿ ಹಣವನ್ನ ಗೃಹಲಕ್ಷ್ಮಿ ಯೋಜನೆಗೆ ಮೀಸಲಿಟ್ಟಿದ್ದಾರೆ. ಕರ್ನಾಟಕ ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆಗೂ ಕೂಡ ಹಣ ಜಮೆ ಆಗಿದೆ ವೀಕ್ಷಕರೇ. 28ನೇ ಕಂತು ಇಲ್ಲಿವರೆಗೂ 56,000 ರೂಪಾಯಿ ಹಣವನ್ನ ಜಮೆ ಮಾಡಿದ್ದೇವೆ ಅಂತಾನೂ ಕೂಡ ಒಂದು ಕಡೆಗೆ ಹೇಳಿಕೆಯನ್ನ ಕೊಡಲಾಗಿದೆ. ಹೌದು ವೀಕ್ಷಕರೇ, ದಿನೇಶ್ ಗೂಳಿಗೌಡ ಸರ್ ಅವರು ಕೂಡ ಇದೇ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೌದು, ಇಲ್ಲಿವರೆಗೂ ನಮ್ಮ ಸರ್ಕಾರ 65,000 ಕೋಟಿ ರೂಪಾಯಿನ ಗೃಹಲಕ್ಷ್ಮಿ ಯೋಜನೆಗೆ ಬಳಕೆ ಮಾಡಿದೆ. ಪ್ರತಿ ಮಹಿಳೆಗೆ 56,000 ರೂಪಾಯಿ ಅಂತೆ ಹೋಗಿದೆ. ಅಂದ್ರೆ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರ ಉಪಾಧ್ಯಕ್ಷರು ದಿನೇಶ್ ಗೂಳಿಗೌಡ ಅವರು ಹೇಳಿಕೆ ಕೊಟ್ಟಿರೋ ಪ್ರಕಾರ ಇದುವರೆಗೂ 65,000 ಕೋಟಿ ರೂಪಾಯಿ ಪ್ರತಿ ಗೃಹಲಕ್ಷ್ಮಿಗೂ ಕೂಡ 56,000 ರೂಪಾಯಿ ಒಂದು ಅಕೌಂಟ್ಗೆ ಜಮೆಯನ್ನ ಮಾಡಲಾಗಿದೆ. ಅಂದ್ರೆ ಒಂದು ಕಂತಿಗೆ 2,000 ರೂಪಾಯಿ ಅಂದ್ರೆ 28 ಕಂತು ನಾವು ಇಲ್ಟು ಮಾಡಿದ್ರೆ ಇಲ್ಲಿ ಬರೋಬ್ಬರಿ 56,000 ರೂಪಾಯಿ ಆಗುತ್ತೆ. ಅಂದ್ರೆ ರಾಜ್ಯ ಸರ್ಕಾರದ ಪ್ರಕಾರ ಇಲ್ಲಿವರೆಗೂ 28 ಕಂತು ಹಣ ಜಮೆ ಆಗಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆಗೆ ಕೆ ರಾಜು ಅವರು ಕೂಡ 2 ದಿನದಲ್ಲಿ ಬಾಕಿ ಪಾವತಿ ಮಾಡ್ತೀವಿ ಅಂತ ಹೇಳಿದ್ರು. ಅಂದ್ರೆ ಹಣ ಈಗ ಬಿಡುಗಡೆ ಆಗಿರಬಹುದು ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಇನ್ನು ನಿಮಗೆ 28ನೇ ಕಂತು ಹಣ ಜಮೆ ಆಗಿದೆಯಾ, ಎಸ್ ಆರ್ ನೋ ಅಂತ ಬೇಗನೆ ಕಮೆಂಟ್ ಮಾಡಿ. ಒಂದು ವೇಳೆ ಬಂದಿಲ್ಲ ಅಂದ್ರೆ ಯಾರು ಕೂಡ ಚಿಂತೆ ಮಾಡಬಾರ್ದು. 12-13 ದಿನ ಬೇಕಾಗುತ್ತೆ. ಹೀಗಾಗಿ ನಿಮ್ಮ ಅಕೌಂಟ್ಗೆ ಹಣ ಬರಬೇಕಂದ್ರೆ ವೀಕ್ಷಕರೇ ಏಪ್ರಿಲ್ 10 ಅಥವಾ 12ನೇ ತಾರೀಕಿನ ಒಳಗೆ ನಿಮ್ಮ ಅಕೌಂಟ್ಗೆ ಹಣ ಕೂಡ ಬರೋ ಚಾನ್ಸ್ ಇದೆ. ಇನ್ನು ವೀಕ್ಷಕರೇ, ಎರಡನೇದಾಗಿ ರೇಷನ್ ಕಾರ್ಡ್ ಮೇಲೆ ಗೃಹಲಕ್ಷ್ಮಿಯವರು ಕಡ್ಡಾಯವಾಗಿ ಯಜಮಾನಿ ಸ್ಥಾನದಲ್ಲಿರಬೇಕು. ನಿಮ್ಮ ಹತ್ರ BPL ಕಾರ್ಡ್ ಇರಲಿ, APL ಕಾರ್ಡ್ ಇರಲಿ
ಕಾರ್ಡ್ಗಳಲ್ಲಿ ವೀಕ್ಷಕರೇ ಎರಡೂ ಕಾರ್ಡ್ಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ. ಈಗಲೂ ಕೂಡ ತುಂಬಾ ಜನರು APL ಕಾರ್ಡ್ಗೆ ಗೃಹಲಕ್ಷ್ಮಿ ಹಣ ಬರೋದೇ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಹಂಗಿಲ್ಲ ವೀಕ್ಷಕರೇ, ನಿಮ್ಮ ಹತ್ರ APL ಕಾರ್ಡ್ ಇರಲಿ BPL ಕಾರ್ಡ್ ಇರಲಿ, ನಿಮಗೆ ಗೃಹಲಕ್ಷ್ಮಿ ಯೋಜನೆಗೆ ಈಗಲೂ ಕೂಡ ನೀವು ಅರ್ಜಿ ಹಾಕಿ 2,000 ರೂಪಾಯಿ ಮುಂದಿನ ತಿಂಗಳಿನಿಂದಲೇ ಪಡ್ಕೋಬಹುದು. ಅದು ತುಂಬಾ ಜನರಿಗೆ ಗೊತ್ತೇ ಇಲ್ಲ. ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಇನ್ನೂ ಕೂಡ ಓಪನ್ ಇದೆ. ಆದ್ರೆ ತೆರಿಗೆ ಪಾವತಿದಾರರು ಮತ್ತು GST ರಿಟರ್ನ್ಸ್ ತೆರಿಗೆ ಪಾವತಿದಾರರು ಮಾತ್ರ ಗೃಹಲಕ್ಷ್ಮಿ ಯೋಜನೆಗೆ ಅರ್ಹರಾಗಿರೋದಿಲ್ಲ ಅಂತ ಹೇಳಲಾಗಿದೆ. ಒಂದು ವೇಳೆ ನಿಮ್ಮ BPL ಕಾರ್ಡು ತೆರಿಗೆ ಪಾವತಿಯಿಂದ ರದ್ದಾಗಿದ್ರೆ ಅದಕ್ಕೆ ಲಿಂಕ್ ಇದ್ದ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದು ಕೂಡ ನಿಲ್ಲಿಸಲಾಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಇನ್ನು ಎರಡನೇದಾಗಿ ನೀವು ಕೂಡ ಅನ್ನಭಾಗ್ಯ ಫಲಾನುಭವಿಗಳು BPL ಕಾರ್ಡ್ದಾರರಾಗಿದ್ರೆ ನಿಮಗೆ ಮತ್ತೊಂದು ಸಿಹಿ ಸುದ್ದಿ ಕೂಡ ಬಂದಿದೆ. ಇನ್ಕಮ್ ಲಿಮಿಟ್ ಅನ್ನ 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡೋ ನಿರ್ಧಾರ ಇನ್ನು ಕೆಲವೇ ದಿನಗಳಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಅಂದ್ರೆ ಲಕ್ಷಾಂತರ ಜನರಿಗೆ ಇದರಿಂದ ತುಂಬಾ ಸಹಾಯವಾಗುತ್ತೆ ವೀಕ್ಷಕರೇ. ತುಂಬಾ ಜನರ BPL ಕಾರ್ಡು ರದ್ದಾಗಿದೆ. ತುಂಬಾ ಜನ ಗೋಳಾಡಿದ್ದಾರೆ, ನಮ್ಮ BPL ಕಾರ್ಡು APL ಕಾರ್ಡ್ ಆಗಿದೆ, ನಮಗೆ ನ್ಯಾಯಬೆಲೆ ಅಂಗಡಿಯಲ್ಲಿ ಅಕ್ಕಿ ಕೊಡ್ತಾ ಇಲ್ಲ ಅಂತ. ವೀಕ್ಷಕರೇ, ಇದಕ್ಕೋಸ್ಕರ ಈಗ ಕರ್ನಾಟಕ ಸರ್ಕಾರದಿಂದ BPL ಕಾರ್ಡ್ ಮಾನದಂಡಗಳನ್ನ ಪರಿಷ್ಕರಣೆ ಮಾಡಲಾಗ್ತಾ ಇದೆ ಅಂತ ಹೇಳಲಾಗಿದೆ. ಈಗಾಗಲೇ ಇದರ ಬಗ್ಗೆ ಅಧಿಕೃತವಾಗಿ ಒಂದು ಪೋಸ್ಟ್ ಕೂಡ ಆಹಾರ ಸಚಿವರು KH ಮುನಿಯಪ್ಪ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದಿದ್ದಾರೆ. ಇನ್ಕಮ್ ಲಿಮಿಟ್ ಅನ್ನ 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡೋದ್ರಿಂದ ತುಂಬಾ ಜನರು BPL ಕಾರ್ಡ್ ಇಂದ APL ಕಾರ್ಡ್ಗೆ ವರ್ಗಾವಣೆ ಆದವರು ಮತ್ತೆ ವಾಪಸ್ BPL ವ್ಯಾಪ್ತಿಗೆ ಬರಲಿದ್ದಾರೆ. ಯಾರದ್ದೆಲ್ಲ BPL ಕಾರ್ಡು 1,20,000 ರೂಪಾಯಿ ಮೇಲೆ ಆದಾಯ ಇದೆ ಅಂತ ರದ್ದಾಗಿದೆ ನೋಡಿ, ಅವರಿಗೆ ಮತ್ತೆ ಮರಳಿ ವಾಪಸ್ BPL ಕಾರ್ಡ್ ಸಿಗುತ್ತೆ ಅಂತ ಹೇಳಲಾಗಿದೆ. ಇನ್ನು ಕೆಲವೇ ದಿನಗಳಲ್ಲಿ BPL ಕಾರ್ಡ್ ಮಾನದಂಡಗಳನ್ನ ಪರಿಷ್ಕರಣೆ ಮಾಡಿ 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡಲಿದ್ದಾರೆ. ಅಂದ್ರೆ ನಿಮ್ದು 3 ಲಕ್ಷ ರೂಪಾಯಿ ಇನ್ಕಮ್ ಇದೆ ಅಂದ್ರೆ ನೀವು BPL ಕಾರ್ಡ್ಗೆ ಅರ್ಜಿ ಹಾಕಬಹುದು ಅಂತಾನೆ ಇದರ ಅರ್ಥ. ಇನ್ನು ಇಂದಿರಾ ಕಿಟ್ ವಿತರಣೆ ಕೂಡ ಏಪ್ರಿಲ್ ತಿಂಗಳಿನಿಂದ ಪ್ರಾರಂಭವಾಗುತ್ತೆ ಅಂತ ಹೇಳಲಾಗಿದೆ. ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ವಸ್ತು ಕೂಡ ಇಂದಿರಾ ಕಿಟ್ ನಲ್ಲಿ ರಾಜ್ಯ ಸರ್ಕಾರದಿಂದ ನ್ಯಾಯಬೆಲೆ ಅಂಗಡಿಗಳಲ್ಲಿ ಕೊಡಲಾಗುತ್ತೆ ವೀಕ್ಷಕರೇ. ಇನ್ನು ಕೊನೆಯದಾಗಿ ಹೇಳ್ಬೇಕಂದ್ರೆ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ವೀಕ್ಷಕರೇ. ಕೊಲ್ಲಿ ಯುದ್ಧ, ಅಮೆರಿಕ ಇಸ್ರೇಲ್ ಕೂಡಿ ಇರಾನ್ ದೇಶದ ಮೇಲೆ ದಾಳಿ ಈಗ ಭೂ ಸೇನೆ ಮೂಲಕ ಮಾಡಲು ನಿರ್ಧಾರ ಮಾಡ್ತಾ ಇದ್ದಾರೆ. ಈಗಾಗಲೇ ನಮ್ಮ ಭಾರತಕ್ಕೆ ಅಡುಗೆ ಅನಿಲ ಸಮಸ್ಯೆ ಕಾಡ್ತಾ ಇದೆ. ಯಾವಾಗ ಯುದ್ಧ ಪ್ರಾರಂಭವಾಯಿತು, ಯುದ್ಧ ಪ್ರಾರಂಭವಾದ 7-8 ದಿನದಿಂದ ಭಾರತಕ್ಕೆ ಅಡುಗೆ ಅನಿಲ ಗ್ಯಾಸ್ ಸಿಲಿಂಡರ್ ಕೊರತೆ ಶುರುವಾಗಿದೆ. ಈಗಾಗಲೇ ನಿಮಗೆ ಗೊತ್ತಿರಬಹುದು, ನರೇಂದ್ರ ಮೋದಿಜಿಯವರು ಕೂಡ ಮೊನ್ನೆ ತಮ್ಮ ಒಂದು ಸ್ಪೀಚ್ ಅಲ್ಲಿ ಇದನ್ನ ಕೊರೋನಾ ಕಾಲಕ್ಕೆ ಹೋಲಿಸಿದ್ರು. ಒಂದು ವೇಳೆ ಯುದ್ಧ ಇದೇ ತರ ಮುಂದುವರೆದ್ರೆ ಮುಂದಿನ ದಿನ ಭಾರತಕ್ಕೆ ಕಷ್ಟವಾಗಬಹುದು. ಜನರು ಒಗ್ಗಟ್ಟಾಗಿ, ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೊರೋನಾ ಕಾಲದಂತೆ ಇದನ್ನ ಎದುರಿಸಬೇಕು ಅಂತ ಒಂದು ಸಲಹೆ ಕೂಡ ಕೊಟ್ಟಿದ್ದಾರೆ. ಈಗ ವೀಕ್ಷಕರೇ, ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ಈಗಾಗಲೇ ಒಂದು ನಿಯಮಗಳನ್ನ ತರಲಾಗ್ತಾ ಇದೆ. ಗೃಹ ಬಳಕೆ ಸಿಲಿಂಡರ್ಗೆ ಯಾವುದೇ ತೊಂದರೆ ಇಲ್ಲ, ಜನರು ಗ್ಯಾಸ್ ಏಜೆನ್ಸಿಗಳ ಮುಂದೆ ಕ್ಯೂ ನಿಲ್ಬಾರ್ದು. ಇನ್ನು ಇಲ್ಲಿ ಏನ್ ಬರ್ದಿದ್ದಾರೆ ಅಂದ್ರೆ ಪ್ರತಿ ಮನೆಗೂ ಕೂಡ ಗ್ಯಾಸ್ ಸಿಲಿಂಡರ್ ವಿತರಣೆ ಆಗುತ್ತೆ. ನಗರ ಪ್ರದೇಶದಲ್ಲಿ 25 ದಿನಕ್ಕೆ ಒಂದು ಗ್ಯಾಸ್ ಸಿಲಿಂಡರ್ ಮನೆಗೆ ವಿತರಣೆ ಮಾಡ್ತೀವಿ, ನಾವೇ ಮನೆಗೆ ವಿತರಣೆ ಮಾಡ್ತೀವಿ, ಕ್ಯೂ ನಿಲ್ಲೋದು ಬೇಡ ಅಂತ ಆಹಾರ ಸಚಿವರು ಒಂದು ಸಲಹೆಯನ್ನ, ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಎರಡನೇದಾಗಿ ಗ್ರಾಮೀಣ ಪ್ರದೇಶದಲ್ಲಿ 45 ದಿನಕ್ಕೆ ಒಂದು ಸಿಲಿಂಡರ್ ಅಂತ ಅಧಿಕೃತವಾಗಿ ಪೋಸ್ಟ್ ಮಾಡಲಾಗಿದೆ. ಹೌದು, ಇನ್ ಮುಂದೆ ಗ್ರಾಮೀಣ ಪ್ರದೇಶದಲ್ಲಿ 45 ದಿನಕ್ಕೆ ಒಂದು ಸಿಲಿಂಡರ್ ಅಂತ ಹೇಳಲಾಗಿದೆ. ಇನ್ನು ಗ್ಯಾಸ್ ಸಿಲಿಂಡರ್ ಮೇಲೆ ಹೊಸ ನಿಯಮ ಏನಪ್ಪಾ ಅಂದ್ರೆ, ಯಾರಾದ್ರೂ ಮನೆಗೆ ಬಳಸೋ ಗೃಹ ಸಿಲಿಂಡರ್ ನ ಅಂಗಡಿಗಳಲ್ಲಿ, ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಬಳಸಿದ್ದೆ ಆದಲ್ಲಿ ಅದು ಶಿಕ್ಷಾರ್ಹ ಅಪರಾಧ ಅಂತ ಈಗಾಗಲೇ ಒಂದು ಪೋಸ್ಟ್ ಕೂಡ ಮಾಡಲಾಗಿದೆ ವೀಕ್ಷಕರೇ. ಅಂದ್ರೆ ಇನ್ ಮುಂದೆ ಯಾರಾದ್ರೂ ಈ ಒಂದು ತಪ್ಪು ಮಾಡಿದ್ರೆ ಅವರ ಮೇಲೆ ಕೇಸ್ ಕೂಡ ಆಗ್ಬಹುದು. ಅಂದ್ರೆ ಗೃಹ ಬಳಕೆ ಸಿಲಿಂಡರ್, ಮನೆಗೆ ಬಳಸೋ ಸಿಲಿಂಡರ್ ಯಾರಾದ್ರೂ ವಾಣಿಜ್ಯ ಉದ್ದೇಶಕ್ಕೆ ಬಳಸಿದ್ರೆ ಅವರ ಮೇಲೆ ಶಿಕ್ಷಾರ್ಹ ಅಪರಾಧ ಅಂತ ಅವರ ಮೇಲೆ ಕೇಸ್ ಹಾಕಲಾಗುತ್ತೆ. ಗ್ಯಾಸ್ ಏಜೆನ್ಸಿಗಳು ಜನರಿಂದ ಹೆಚ್ಚುವರಿ ಹಣ ಪಡಿಬಾರದು ಅಂತಾನೂ ಕೂಡ ನಿಯಮ ತರಲಾಗಿದೆ. ಹಾಗೇನಾದ್ರೂ ಮಾಡಿದ್ರೆ ಅವರ ಲೈಸೆನ್ಸ್ ರದ್ದು ಮಾಡ್ತೀವಿ. ಇನ್ನು ಯಾರಾದ್ರೂ PNG ಕನೆಕ್ಷನ್ ಹೊಂದಿದ್ರೆ, ಪೈಪ್ ಲೈನ್ ಗ್ಯಾಸ್ ಕನೆಕ್ಷನ್ ಹೊಂದಿದ್ರೆ ಅವರು ಫಿಸಿಕಲ್ ಗ್ಯಾಸ್ ಕಲೆಕ್ಷನ್ ಮನೆಯಲ್ಲಿ ಇಟ್ಕೊಳ್ಳುವಂತಿಲ್ಲ. ಅಂದ್ರೆ ನಿಮ್ಮ ಮನೆಯಲ್ಲಿ ಗ್ಯಾಸ್ ನೀವು ಇಟ್ಕೊಳ್ಳುವಂತಿಲ್ಲ, ಅದನ್ನು ವಾಪಸ್ ಕೊಡಬೇಕು ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಇನ್ನು ಹೋಟೆಲ್, ಡಾಬಾ, ರೆಸ್ಟೋರೆಂಟ್, ಕ್ಯಾಂಟೀನ್, ಬೇಕರಿಗಳಿಗೆ 17,500 ಸಿಲಿಂಡರ್ ಗಳನ್ನ ಪೂರೈಕೆ ಮಾಡ್ತೀವಿ ಅಂತಾನೂ ಕೂಡ ಭರವಸೆಯನ್ನ ಕೊಟ್ಟಿದ್ದಾರೆ ವೀಕ್ಷಕರೇ. ಇನ್ನು ಬನ್ನಿ ಕೊನೆಯದಾಗಿ ಹೇಳ್ಬೇಕಂದ್ರೆ, ಈಗ ಮತ್ತೆ ಗಣತಿ ಪ್ರಾರಂಭವಾಗ್ತಾ ಇದೆ. ಹೌದು ವೀಕ್ಷಕರೇ, ಏಪ್ರಿಲ್ 1ರಿಂದ 15ರ ತನಕ ಸ್ವಯಂ ಗಣತಿಗೂ ಕೂಡ ಅವಕಾಶ ಮಾಡಿಕೊಡಲಾಗ್ತಾ ಇದೆ. ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರೋ ಭಾರತ ಇದೀಗ ಜನಗಣತಿ ಎನ್ನುವ ಮಹಾಯಜ್ಞಕ್ಕೆ ಸಜ್ಜಾಗ್ತಾ ಇದೆ ಅಂತ ಹೇಳ್ಬೋದು. ಮನೆ ಮನೆಗೆ ಗಣತಿದಾರರು ತೆರಳಿ ಮಾಹಿತಿ ಸಂಗ್ರಹಿಸುವ ಜೊತೆಗೆ ಈ ಬಾರಿ ಡಿಜಿಟಲ್ ಮೊರೆ ಹೋಗಿರೋ ಕೇಂದ್ರ ಸರ್ಕಾರ ಆನ್ಲೈನ್ ಮೂಲಕ ಸ್ವಯಂ ಜನಗಣತಿಯಲ್ಲಿ ಭಾಗವಹಿಸಲು ಅವಕಾಶ ಕೂಡ ಕಲ್ಪಿಸಿದೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಅಂದ್ರೆ ಯಾವೆಲ್ಲ ಮಾಹಿತಿಗಳನ್ನ ಕೇಳಲಿದ್ದಾರೆ, ಮನೆಯ ಸಂಪೂರ್ಣ ವಿಳಾಸ ಕೇಳ್ತಾರೆ, ಮನೆಯ ಪ್ರಕಾರ ವಿಸ್ತೀರ್ಣ, ಅಪಾರ್ಟ್ಮೆಂಟ್, ಒಂಟಿ ಮನೆ ಇದೆಯಾ ಅಂತ ಕೇಳ್ತಾರೆ, ಮನೆಯಲ್ಲಿ ಎಷ್ಟು ಜನ ವಾಸಿಸ್ತಾರೆ, ಕುಟುಂಬದ ಸದಸ್ಯರ ಬಗ್ಗೆ ಹೆಸರನ್ನ ಕೇಳ್ತಾರೆ, ಮನೆಯಲ್ಲಿದ್ದ ಪ್ರತಿಯೊಬ್ಬರ ಶಿಕ್ಷಣ, ಉದ್ಯೋಗದ ಮಾಹಿತಿ, ಕುಟುಂಬದ ಮಾಹಿತಿ ಕೂಡ ಇಲ್ಲಿ ಕೇಳಲಿದ್ದಾರೆ ವೀಕ್ಷಕರೇ. ಮತ್ತೆ ನೀವು ಕೂಡ ಸ್ವಯಂ ತಮ್ಮ ಒಂದು ಫಾರ್ಮ್ ಅನ್ನ ಭರ್ತಿ ಮಾಡಬಹುದು. ಅಂದ್ರೆ ಮನೆಯ ಪೂರ್ಣ ವಿವರ ಭರ್ತಿ ಮಾಡಿ ನೀವು ಖುದ್ದು ಆನ್ಲೈನ್ ನಲ್ಲಿ ನಿಮ್ಮ ಜನಗಣತಿ ನೀವೇ ಮಾಡ್ಕೋಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಅಂದ್ರೆ ಗಣತಿದಾರರಿಗೆ ರೆಫರೆನ್ಸ್ ನಂಬರ್ ಕೊಟ್ಟರೆ ಸಾಕು, ಅವರು ನಿಮ್ಮ ಒಂದು ಫಿಲ್ ಮಾಡಿರೋ ಡೇಟಾವನ್ನ ಕಾಪಿ ಮಾಡ್ತಾರೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಕೇಂದ್ರ ಸರ್ಕಾರ ಅಧಿಕೃತ ವೆಬ್ಸೈಟ್ ಗೆ ಹೋಗಿ ಮೊಬೈಲ್ ಸಂಖ್ಯೆಯಿಂದ OTP ಪಡೆದ ಲಾಗಿನ್ ಆಗಿ ಸ್ವಯಂ ಗಣತಿ ಐಕಾನ್ ಆಯ್ಕೆ ಮಾಡಿಕೊಳ್ಬೇಕು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ.
ಇನ್ನು ವೀಕ್ಷಕರೇ ಬನ್ನಿ, ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡೋರ್ಗೆ ಅಂದ್ರೆ ಆಭರಣ ಪ್ರಿಯರಿಗೆ ಬಂತು ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ಎದಕ್ಕಂದ್ರೆ ಬೆಲೆಯಲ್ಲಿ ಇಳಿಕೆ ಆಗ್ತಾ ಇದೆ ವೀಕ್ಷಕರೇ. ಈ ವಾರವೂ ಕೂಡ ಬೆಲೆ ಇಳಿಕೆ ಆಗ್ಬಹುದು, ಸೋಮವಾರದಿಂದ ಮತ್ತೆ ಬೆಲೆ ಇಳಿಕೆ ಆಗ್ಬಹುದು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಎದಕ್ಕಂದ್ರೆ ಬೆಲೆ ಯಥಾಸ್ಥಿತಿ ಕಾಯ್ದುಕೊಳ್ಳೋದು ಮಾತ್ರ ಅಲ್ಲ, ಇಳಿಮುಖದಲ್ಲಿ ಸಾಕ್ತಾ ಇದೆ. ಹೋದ ತಿಂಗಳು ಅಂದ್ರೆ ನೀವು ಜನವರಿ ಫೆಬ್ರವರಿ ತಿಂಗಳ ಲೆಕ್ಕ ಮಾಡಿದ್ರೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಇಳಿಮುಖ ಸಾಕ್ತಾ ಇದೆ ವೀಕ್ಷಕರೇ. ಈಗಲೂ ಕೂಡ 1,48,260 ರೂಪಾಯಿ ಇದೆ 10 ಗ್ರಾಂ ಬಂಗಾರದ ಬೆಲೆ. ಅಂದ್ರೆ ಇಲ್ಲಿ ಹೋದ ತಿಂಗಳು 1,70,000 1,75,000 ರೂಪಾಯಿ ತನಕ ಹೋಗಿತ್ತು ಬಂಗಾರ. ಅವಾಗಲೂ ಕೂಡ ತುಂಬಾ ಜನ ಖರೀದಿ ಮಾಡಿದ್ದಾರೆ. ಆದ್ರೆ ಅವರಿಗೆ ಈಗ ನಷ್ಟ ಅಂತಾನೆ ಹೇಳ್ಬಹುದು. ಇಲ್ಲಿ ಇವತ್ತು ಕರ್ನಾಟಕದಲ್ಲಿ ತಾಜಾ ಬಂಗಾರದ ಬೆಲೆ 10 ಗ್ರಾಂ 24 ಕ್ಯಾರೆಟ್ ಚಿನ್ನದ ಬೆಲೆ 1,48,260 ರೂಪಾಯಿ. ಇದ್ರ ಮೇಲೆ 3% GST ಕೂಡ ಇರುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಇನ್ನು ಹೋದ ವಾರಕ್ಕೆ ಈ ವಾರಕ್ಕೆ ಕಂಪೇರ್ ಮಾಡಿದ್ರೆ ಬರೋಬ್ಬರಿ 15,000 ರೂಪಾಯಿ ಈ ವಾರವೂ ಕೂಡ ಅಂದ್ರೆ ಈ ಒಂದು ಲೆಕ್ಕವೂ ಕೂಡ ಇಳಿಮುಖದಲ್ಲಿ ಸಾಕ್ತಾ ಇದೆ ಅಂತಾನೆ ಹೇಳ್ಬಹುದು. ಇನ್ನು ಬೆಳ್ಳಿ ಬೆಲೆ ಅಂತೂ ವೀಕ್ಷಕರೇ 2,45,000 ರೂಪಾಯಿ ಯಥಾಸ್ಥಿತಿ ಕಾಯ್ದುಕೊಂಡಿದೆ. ಅಂದ್ರೆ ಹೋದ ನಿನ್ನೆನೂ ಕೂಡ 2,45,000 ಇತ್ತು, ಇವತ್ತು ಕೂಡ 2,45,000 ರೂಪಾಯಿನೇ ಇದೆ. ಆದ್ರೆ ಹೋದ ತಿಂಗಳು 2,80,000 3,30,000 ರೂಪಾಯಿ, ಜನವರಿಯಲ್ಲಿ 4 ಲಕ್ಷ ರೂಪಾಯಿ ಆಗಿದ್ದ ಬಂಗಾರದ ಬೆಲೆ ಇವತ್ತು 2,45,000 ರೂಪಾಯಿ ಆಗಿದೆ. ಅಂದ್ರೆ ನಾವು 2 ತಿಂಗಳಲ್ಲಿ ಕಂಪೇರ್ ಮಾಡಿದ್ರೆ ಬಂಗಾರದ ಬೆಲೆ ಬರೋಬ್ಬರಿ 40% ಇಳಿಕೆ ಆಗಿದೆ ಅಂತಾನೂ ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ. ಇದು ಕೂಡ ಒಂದು ಕಡೆಗೆ ಸಿಹಿ ಸುದ್ದಿ ಅಂತ ಹೇಳ್ಬಹುದು. ನಿಮ್ಮ ಪ್ರಕಾರ ಸರಿಯಾದ ಬಂಗಾರದ ಬೆಲೆ ಎಷ್ಟಾಗಬೇಕು, ಬಡ ಜನರು ಕೂಡ ಸುಲಭವಾಗಿ ಬಂಗಾರವನ್ನ ಖರೀದಿ ಮಾಡಿದಂತಾಗಬೇಕು? ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.